ಅವರು ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ, BA ಪರೀಕ್ಷೆಯ ಕೊನೆಯ ವರ್ಷದಲ್ಲಿದ್ದೆ. ಆಗ ಅವರು ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಕ್ಕಿತು ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ. ಆಗಲೇ ನಮಗೆ 2-3 ಕೇಸುಗಳಿತ್ತು. ಆ ಕೇಸುಗಳಲ್ಲಿ ನಾನು ಹೇಳಿದೆ, ನಮ್ಮ ವಕೀಲರು ಒಬ್ಬರು ಇದ್ದರು, ಜಿನರಾಜ್ ಹೆಗ್ಡೆಯವರು ಅಂತ. ಅವ್ರು ಹೇಳ್ತಿದ್ರು, ನೀವು ಏನು ಮಾಡಬೇಡಿ, ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದಲ್ಲಿ ಅಪಜಯ ಆದರೆ ನೀವು ಧರ್ಮಸ್ಥಳದ ಆಸ್ತಿಯೆಲ್ಲ ಮಾರಿದರೂ ಸಾಕಾಗದಷ್ಟು ಹಣ ಬೇಕಾದೀತು. ಅದು ನೀವು ಏನು ಮಾಡಬೇಡಿ, ಸುಮ್ಮನಿರಿ, ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಳ್ಳಿ. ಆಗ ನಾನು ಹೇಳಿದೆ ರೀ ವಕೀಲರೇ, ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದ್ದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ. ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು. ನೀವು ಹೇಳಿದಾಗೆ ಕಡೆಗೆ ಎಲ್ಲ ಆಸ್ತಿ ಮಾರಿ ಬರೀ ಆ ಕೇಸುಗಳಿಗೆ ಬೇಕಾದಂಥ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಕಟ್ಟುವಂತಾಗಲಿ. ಆಗ ಡೆತ್ ಡ್ಯೂಟಿ ಅಂತ ಒಂದಿತ್ತು. ಸತ್ತವರು ಮಂಜು ಹೆಗ್ಡೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು, ತಂದೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು. ಆಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು. ಆ ಕಾಲದ ಲಕ್ಷಕ್ಕೆ ಭಾಳ ಬೆಲೆ ಇತ್ತು. ಹಾಗಾಗಿ ಅವರು ಹೇಳಿದ್ದು, ನೀವು ಎಲ್ಲ ನಾನು ಹೇಳಿದೆ, ವಕೀಲರೇ ನಾನು ಹುಟ್ಟಿದಕ್ಕೂ ಸದಕ್ಕೆ ಏನೂ ದಾಖಲೆ ಇಲ್ಲ ಅಂತ ಆಗಬಾರ್ದು. ಮೊದಲು ನಾನು ಕಾಲೇಜು ಪ್ರಾರಂಭಿಸಿದೆ. ಅವರು ಏನು ಹೆಗ್ಡೆಯವರು, ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀವಿ, ಕಾಲೇಜು ಪ್ರಾರಂಭಿಸಿದ್ದೀರಿ ಅಂತ. ಈಗ ಹೌದು, ಮತ್ತು ಕಾಲೇಜಲ್ಲಾದರೂ ಈಗ ಕಟ್ತಾರೆ. ಇಂಥ 3 ಕೇಸ್ ಇಟ್ಕೊಂಡು ಯಾರಾದ್ರು ಕಾಲೇಜು ನಾನು ಹೇಳಿದೆ, 3 ಕೇಸ್ ಇರುವಾಗಲೇ ಮಾಡಬೇಕು.